ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಶಾ. ನಾನಿವತ್ತು ಏರ್ ಫಾಲ್ ರಿಡ್ಯೂಸ್ ಆಗೋಕ್ಕೆ ಒಂದು ಆಯಿಲ್ ಮಾಡ್ಕೋತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ. ನಾನಿಲ್ಲಿ 4 ಆನಿಯನ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಈಗ ಮಿಕ್ಸರ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರ ನೀರು ಹಾಕಿಲ್ಲ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲ್ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಆಯಿಲ್ ಹಾಕಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಅಂತ. ನಾನಿಲ್ಲಿ ಮಾಡಿರೋ ಅಂಥ ಪೇಸ್ಟು 1 ಬೌಲ್ ಆಗಿದೆ. ನಾನು 1 ಬೌಲ್ ಆನಿಯನ್ ಪೇಸ್ಟ್ಗೆ 1 ಬೌಲ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಪ್ಯೂರ್ ಕೋಕೋನಟ್ ಆಯಿಲು, ಯಾವುದೇ ಥರ ಬ್ರಾಂಡ್ ಕೋಕೋನಟ್ ಆಯಿಲ್ ಅಲ್ಲ. ಇದು ಮನೆಗೆ ಮಾಡಿರೋ ಕೋಕೋನಟ್ ಆಯಿಲು. ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಮಾಡಿಸಿ ಕೊಟ್ಕೊಳ್ಸಿದ್ದು. ಜಸ್ಟ್ ಕೊಬ್ಬರಿ ಮಿಷಿನ್ಗೆ ಹಾಕ್ಬಿಟ್ಟು ತೆಗ್ದಿರೋವಂಥ ಎಣ್ಣೆ. ಈಗ ನಾವು ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಎಣ್ಣೆ ಸೇರಿಸ್ಕೊಂಡು ನಾನಿಲ್ಲಿ ಈರುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ ಸೇರಿಸ್ಕೊಂಡಾದ್ಮೇಲೆ 1 ಬೌಲ್ ಆಯಿಲ್ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅವೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಬಾಯ್ಲ್ ಹಾಕ್ಬಿಡೋಣ. ನೋಡ್ತಾ ಇರ್ಬೋದು, ಈಗ ಬಾಯ್ಲ್ ಆಗ್ತಾಯಿದೆ. ಇದೇ ಥರ ಒಂದು 10 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಈ ಆಯಿಲ್ ನೀವು ಟ್ರೈ ಮಾಡಿ ನೋಡಿ. ಒಂದು 15 ಡೇಸಲ್ಲೆಲ್ಲ ನಿಮ್ಮ ಏರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಈ ಥರ ಆಯಿಲ್ ನಾನು ಮಾಡ್ಕೋತಾ ಇರ್ತೀನಿ. ಇತ್ತೀಚೆಗೆ ನನ್ನ ಹೇರ್ ಫಾಲ್ ಆಗ್ತಾಯಿತ್ತು, ಹಾಗಾಗಿ ನಾನು ಈ ಆಯಿಲ್ ಮಾಡ್ಕೋತಾ ಇದ್ದೀನಿ. ಇದರಿಂದ ತುಂಬ ಬೆನಿಫಿಟ್ ಇದೆ. ಮನೇಲೇ ಸಿಗೋವಂಥ ಐಟಮ್ಸಿಂದ ನಿಮ್ಮ ಹೇರ್ ಫಾಲ್ ರಿಡ್ಯೂಸ್ ಮಾಡ್ಕೋಬೋದು. ನೋಡಿ, ಈಗ ನೀಟಾಗಿ ಬಾಯ್ಲ್ ಆಗಿದೆ. ಈ ಥರ ಬಾಯ್ಲ್ ಆದಮೇಲೆ ನಾವು ಕೂಲ್ ಆಗಿಬಿಡೋಣ. ಕೂಲ್ ಆದಮೇಲೆ ಇದನ್ನು ನೀಟಾಗಿ ಸೋಸ್ಕೋಬೇಕು. ಈ ಥರ ನೀಟಾಗಿ ಸೋಸ್ಕೊಳ್ಳೋಣ. ನಾನೀಗ ಏನು ಸೋಸ್ಕೋತಾ ಇದ್ದೀನಿ, ಈ ಪೇಸ್ಟಲ್ಲಿ ಇನ್ನೂ ಎಣ್ಣೆ ಉಳಿದಿರುತ್ತೆ ಅಂತ ನಾನು ಲಾಸ್ಟಲ್ಲಿ ಒಂದು ಬಟ್ಟೆಗೆ ಹಾಕ್ಕೊಂಡು ನೀಟಾಗಿ ಆ ಆಯಿಲೆಲ್ಲ ಎಂಟ್ಕೊಂಡಿದ್ದೀನಿ. ಆಗ ಅದರಲ್ಲಿರೋ ಆಯಿಲೆಲ್ಲ ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಸ್ಟಾರ್ಟಿಂಗ್ ಕೂಡ ಈ ಥರ ಮಾಡ್ಕೋಬೋದು, ಬಟ್ ನಾನು ಲಾಸ್ಟಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನೊಂದು ಬೌಲ್ ಆಯಿಲ್ ತೊಗೊಂಡಿದ್ದೆ. ಆಲ್ಮೋಸ್ಟ್ 1 ಬೌಲೇ ಇದೆ. ಇದನ್ನು ಒಂದು ಜಾರಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಅವಾಗೆಲ್ಲ ಹಚ್ಕೊಳ್ಳಿ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಈಗ ನಾನು ಯಾಕೆ ಈ ಆಯಿಲ್ ಮಾಡಿದೆ ಅಂದರೆ, ಈಗ ನನಗೆ ಏರ್ ಫಾಲ್ ಆಗ್ತಾಯಿತ್ತು, ಅದಕ್ಕೋಸ್ಕರ ನಾನು ಈ ಆಯಿಲ್ ಟ್ರೈ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು. ಮನೇಲಿರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.